ನಮಸ್ಕಾರ. ನನಸು ಅಚ್ಚ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾನು ನಿಮ್ಮನ್ನೆಲ್ಲರಿಗೂ ಒಂದು ಎಂಜಾಯ್ ಮಾಡುವಂಥ, ಮಕ್ಕಳೆಲ್ಲರೂ ತುಂಬ ಇಷ್ಟಪಡುವಂಥ, ಮಕ್ಕಳು ಜೊತೆಗೆ ದೊಡ್ಡವರು ಕೂಡ ತುಂಬ ಇಷ್ಟಪಡ್ತಾರೆ, ಫನ್ ಆಗಿರೋ ಅಂಥ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ ಎಲ್ಲಿ, ಏನು, ಯಾವ ಏರಿಯಾ ಅನ್ನೋದೆಲ್ಲನೂ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಾನು ಹೋಗಿರೋದು ಬಂದು ವಂಡರ್ಲಾ ಅಂದರೆ ಎಲ್ಲರಿಗೂ ಕೂಡ ಒಂದು ಫನ್ ಮಾಡುವಂಥ ಜಾಗ. ಟೈಮ್ನ ತುಂಬ ಚೆನ್ನಾಗಿ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಎಂಜಾಯ್ಮೆಂಟ್ ಮಾಡ್ಬೋದು, ಗೇಮ್ಸ್ ಎಲ್ಲ ಆಟಾಡ್ಬೋದು. ಇದೆಲ್ಲ ಯಾರಿಗೆ ತುಂಬ ಇಷ್ಟ ಆಗುತ್ತೋ ಅವ್ರಿಗೊಂದು ಹೇಳಿ ಮಾಡಿಸಿರೋ ಅಂಥದ್ದು ಅಂತಲೇ ಹೇಳ್ಬೋದು. ಈ ವಂಡರ್ಲಾ ಬಂದು ಇರೋವಂಥದ್ದು ಬಿಡದಿ. ನಿಮಗೆ ಎಲ್ಲರಿಗೂ ಗೊತ್ತು, ಬಿಡದಿಯಿಂದ ಒಳಗಡೆ ಹೋದರೆ ವಂಡರ್ಲಾ ನಿಮಗೆ ಸಿಗುತ್ತೆ. ಹಾಗೆ ನಾವು ಕೂಡ ವಂಡರ್ಲಾಗೆ ಹೋಗಿರೋ ಅಂಥದ್ದು. ನೀವು ಎಂಟ್ರಿ ಈ ಥರ ಹೋಗಿದ ತಕ್ಷಣ ನಿಮಗೆ ಬೆಳಿಗ್ಗೆ 10:45 ಅದು ಓಪನ್ ಆಗುತ್ತೆ. 10:45 ನೀವು ಟಿಕೆಟ್ ತೊಗೊಂಡು ನೀವು ಒಳಗಡೆ ಎಂಟ್ರಿ ಆಗ್ಬೋದು. ಇಲ್ಲ ಅಂದರೆ ಆನ್ಲೈನಲ್ಲಿ ನೀವು ಟಿಕೆಟ್ನ ಪರ್ಚೇಸ್ ಮಾಡ್ಬೋದು. ಆನ್ಲೈನಲ್ಲಿ ಟಿಕೆಟ್ನ ಪರ್ಚೇಸ್ ಮಾಡಿದಾಗ ಪ್ರತಿದಿನವೂ ಕೂಡ ನಿಮಗೆ ಡಿಸ್ಕೌಂಟ್ ನಡೀತಾ ಇರುತ್ತೆ. ಹಾಗೆ ಹಬ್ಗಳದ್ದು ಆಫರ್ ಕೂಡ ಕೊಡ್ತಾ ಇರ್ತಾರೆ. ಇಲ್ಲಾಂದರೆ ಏನೇನು ನಡೀತಾ ಇರುತ್ತೆ ಅದರದ್ದು ಎಲ್ಲ ಸ್ಪೆಷಲ್ಲು ಆಫರ್ಗಳನ್ನೆಲ್ಲ ಕೊಡ್ತಾ ಇರ್ತಾರೆ. ನಾವು ಹೋಗಿದ್ದು ಸಮ್ಮರಲ್ಲಿ, ಹಾಗಾಗಿ ನಮಗೆ ಯಾವುದೇ ಥರ ಆಫರ್ ಆಗಲಿ ಏನೂ ಸಿಕ್ಕಿರಲಿಲ್ಲ. ನಾವು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಹೋದೋ, ಹಾಗಾಗಿ ಒಂದು 10% ಇಲ್ಲ 20% ಆ ಥರ ನಿಮಗೆ ಆಫರ್ ಕೊಟ್ಟಿರ್ತಾರೆ. ಎಂಟ್ರೆನ್ಸ್ ನಿಮಗೆ ಈ ಥರ ಹೋಗಿದ ತಕ್ಷಣ, ಎಂಟ್ರಿ ಆಗಿದ ತಕ್ಷಣ ನಿಮಗೆ ವೆಲ್ಕಮ್ ಮಾಡೋಕ್ಕೆ ಅಂತಲೇ ಈ ಥರ ಗೊಂಬೆಗಳೆಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡೋದಿರ್ಬೋದು, ಈ ಥರ ಎಲ್ಲ ಟಮಟೆಗಳು ಹೊಡಿಯೋದಿರ್ಬೋದು, ಅವೆಲ್ಲ ಮಾಡ್ತಾ ಇರ್ತಾರೆ. ನಾವು ಹೋಗಿ ಒಳಗಡೆ ಎಂಟ್ರಿ ಕೊಟ್ಟಮೇಲೆ ಫಸ್ಟ್ ಆಡಿದಂಥ ಗೇಮೇ ಈ ಹುತ್ತು ಥರ ಇದೆ ಔಟ್ ಸೈಡ್ ಬಂದು ನಿಮಗೆ. ಅದ್ರ ಒಳಗಡೆ ಹೋದಾಗ ನಿಮಗೆ ಟ್ರೈನಲ್ಲಿ ಆಡೋವಂಥದ್ದು. ನೋಡ್ತಾ ಇದ್ದೀರಲ್ಲ ಎಷ್ಟು ರಶ್ ಇದೆ ಅಂತ. ಸೊ ತುಂಬಾ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿ ನೀವು ಈ ಥರ ಗೇಮ್ನ ಆಡ್ಬೋದಲ್ಲಿ. ಇದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಗೇಮ್ ಅಂತೂ. ಅಲ್ಲಿರೋವಂಥದ್ದೆಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ತುಂಬಾ ಡೇಂಜರಸ್ ಆಗಿರೋವಂಥ ಗೇಮ್ಗಳು ವಂಡರ್ಲಾದಲ್ಲಿ. ಧೈರ್ಯ ಇದ್ದರೆ ಮಾತ್ರ ಆಟ ಆಡಬೇಕು, ಇಲ್ಲಾಂದರೆ ಸುಮ್ಮನೆ ನೋಡಿ ಸುಮ್ಮನಾಗಬೇಕು. ಸೊ ನನಗಂತೂ ಯಾವುದೇ ಥರ ಧೈರ್ಯ ಇಲ್ಲ ಆಟ ಆಡೋದ್ರಲ್ಲಿ. ಹಾಗಾಗಿ ನಾನು ಯಾವುದೇ ಆಟವನ್ನು ನಾನು ಆಡಿಲ್ಲ. ಆಡಿದ್ದು ಒಂದು 2 ಗೇಮ್ಸ್ ಆಡಿದೆ ಅಷ್ಟೇ ನಾನು. ಒಂದು ಅದೇ ನಾನು ಆವಾಗಲೇ ತೋರಿಸಿರೋಗೆ ಹುತ್ತದ್ದು, ಆಮೇಲೆ ಇನ್ನೊಂದು ಬಂದು ಬೋಟಲ್ಲೇನೋ ಆಟ ಆಡಿದೆ. ಅದು ಬಿಟ್ಟರೆ ಪ್ರತಿಯೊಂದೂ ಕೂಡ ತುಂಬಾ ಕಷ್ಟ ಇರೋವಂಥದ್ದು ಅಲ್ಲಿ ಆಟಗಳು. ತುಂಬಾ ಧೈರ್ಯ ಬೇಕು ಆಡೋಕ್ಕೆ. ನೋಡ್ತಾ ಇದ್ದೀರಲ್ಲ ಒಂದೊಂದು ಆಟಗಳು ಅಷ್ಟು ಬ್ಯೂಟಿಫುಲ್ ಆಗಂತೂ ಇದೆ. ಅದೇ ಧೈರ್ಯ ಇದ್ದವ್ರಿಗೆ ಚೆನ್ನಾಗಿ ನಾವು ಎಂಜಾಯ್ ಮಾಡ್ತೀವಿ, ಗೇಮ್ ಆಟಾಡ್ತೀವಿ ಅಂತ ಹೇಳೋರ್ಗೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಹೆದರಿಕೆ ಇರೋರ್ಗಂತೂ ಸಾಧ್ಯನೇ ಇಲ್ಲ. ನೋಡಿ ಈ ಥರ ಎಲ್ಲ ರೊಟೇಟ್ ಆಗುತ್ತೆ. ಇದೆಲ್ಲ ಹೇಗೆ ಆಟಾಡೋದು, ನೋಡೋಕ್ಕೇ ಭಯ ಆಗುತ್ತೆ. ಇನ್ನು ಆಟ ಆಡ್ತೀನಿ ಅಂದರೆ ಗುಂಡಿಗೆ ತುಂಬ ಜಾಸ್ತಿನೇ ಇರಬೇಕು. ಸೊ ನಮಗಂತೂ ಅದು ಖಂಡಿತ ಇಲ್ಲ. ನನ್ನ ಮನೇಲಿ ಇರೋರು ಎಲ್ಲರೂ ಕೂಡ ತುಂಬಾ ಖುಷಿಯಾಗಿ ಆಟಾಡಿ ಟೈಮೆಲ್ಲ ಸ್ಪೆಂಡ್ ಮಾಡಿದ್ರು. ನನ್ನ ಹಸ್ಬೆಂಡು ಕೂಡ ಎಲ್ಲ ಗೇಮ್ಸ್ ಆಲ್ಮೋಸ್ಟ್ ವಂಡರ್ಲಾದಲ್ಲಿರೋವಂಥ ಎಲ್ಲ ಗೇಮ್ಸ್ನೂ ಕವರ್ ಮಾಡ್ಕೊಂಡ್ಬಂದರು ಮಕ್ಕಳ ಜೊತೆ. ಸೊ ಹೋಗಿದ್ದೆ ನಾವು ನಮ್ಮ ಮಕ್ಳಿಗೋಸ್ಕರನೇ. ಸೊ ತುಂಬಾ ಖುಷಿಪಟ್ಟರು. ಇದು ಕಾರ್ ಡ್ಯಾಶು, ಇದು ಕೂಡ ತುಂಬಾ ಚೆನ್ನಾಗಿದೆ. ಇದು ಆಟಾಡ್ಬೋದು, ಏನು ಭಯ ಪಡೋ ಅಂಥದ್ದು ಏನಿಲ್ಲ. ಬಟ್ ನಾನು ಹೋಗಲಿಲ್ಲ ಅಷ್ಟೇ, ಯಾಕಂದರೆ ನನಗೆ ಈ ಥರ ಗೇಮ್ಗಳು ಯಾವುದೇ ಆದ್ರೂ ಸ್ವಲ್ಪ ಭಯ ಇದೆ. ಹಾಗಾಗಿ ನಾನು ಯಾವುದೂ ಆಟಾಡಲ್ಲ. ಬಟ್ ಆಡೋರಿಗೆ ಎಂಕರೇಜ್ ಮಾಡ್ತೀನಿ. ಹಾಗಾಗಿ ಎಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡಿದ್ರು. ಸೊ ಯಾರಿಗೆಲ್ಲ ವಂಡರ್ಲಾಗೆ ಹೋಗಬೇಕು ಅಂತ ಅನಿಸುತ್ತೋ ಅವರೆಲ್ಲರೂ ಒಂದು ಟೈಮ್ ಹೋಗಿ ವಿಸಿಟ್ ಮಾಡಿ ನೋಡ್ಕೊಬನ್ನಿ. ಮಕ್ಕಳು ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು, ಎಂಜಾಯ್ ಮಾಡ್ಬೋದು. ನಮಗಂತೂ ತುಂಬಾ ಖುಷಿಯಾಯಿತು ವಂಡರ್ಲಾಗೆ ಹೋಗಿದ್ದು. ನಮ್ಮನೇಲಿ ಇರೋರೆಲ್ಲರೂ ಕೂಡ ತುಂಬಾ ಖುಷಿಪಟ್ಟರು. ತುಂಬ ಚೆನ್ನಾಗಿದೆ. ನಾನು ಆವಾಗಲೇ ಹೇಳಿರೋ ಥರ ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಇಲ್ಲಿಗೆ ಹೋದರೆ. ಹಾಗೆ ಮಕ್ಕಳ ಜೊತೆ ದೊಡ್ಡವರು ಕೂಡ ಮಕ್ಕಳಾಗಿ ಹೋಗ್ತಾರೆ. ಅವರು ಕೂಡ ತುಂಬ ಚೆನ್ನಾಗಿ ಮಕ್ಕಳ ಜೊತೆ ಎಂಜಾಯ್ ಮಾಡ್ಕೊಂಡು ಖುಷಿಯಾಗಿ ಬರ್ಬೋದು. ಹಾಗೆ ಒಂದು ಟಿಕೆಟ್ ಬಂದು ಕೌಂಟರಲ್ಲಿ ತೊಗೊಳ್ತೀನಿ, ಅಲ್ಲೇ ಹೋಗಿ ತೊಗೊಳ್ತೀನಿ ಅನ್ನೋದಾದರೆ 1899 ರೂಪಾಯಿ ಆಗುತ್ತೆ. ಆನ್ಲೈನಲ್ಲಿ ನೀವು ತೊಗೊಳ್ತೀನಿ ಅನ್ನೋಂಗಾದರೆ ಕಮ್ಮಿ ಬರುತ್ತೆ. ಬಟ್ ಡೇ ಬೈ ಡೇ ಚೇಂಜ್ ಆಗ್ತಾ ಇರುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಪ್ರತಿದಿನವೂ ಕೂಡ ನಿಮ್ಗೆ ಆಫರ್ ನಡೀತಾ ಇರುತ್ತೆ. ಡೇ ಬೈ ಡೇ ಚೇಂಜ್ ಆಗ್ತಾನೆ ಇರುತ್ತೆ ಟಿಕೆಟು. ಹಾಗಾಗಿ ನೀವು ಯಾವಾಗ ಹೋಗ್ತೀರಾ ಅಂತ ತಿಳ್ಕೊಂಡು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಹೋದ್ರೇ ಒಳ್ಳೆಯದು. ಅಲ್ಲಿ ಹೋಗಿ ತೊಗೊಂಡ್ರೆ ನಿಮಗೆ ಜಾಸ್ತಿ ಆಗುತ್ತೆ. ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಹೋದರೆ ಅವ್ರದ್ದೇ ಆ್ಯಪ್ ಇರುತ್ತೆ ವಂಡರ್ಲಾ ಅವ್ರದ್ದೇ, ಅದರಲ್ಲಿ ಬುಕ್ ಮಾಡ್ಕೊಂಡು ಹೋದಾಗ ನಿಮಗೆ ತುಂಬಾ ಕಮ್ಮಿ ಪ್ರೈಸಿಗೆ
ಸಿಗುತ್ತೆ. ಹಾಗೆ ಸೀನಿಯರ್ ಸಿಟಿಜನ್ಗೆ ಅಂದರೆ ವಯಸ್ಸಾದವ್ರಿಗೆ ಅವ್ರಿಗೆ ಬಂದು ಆಫ್ 50% ಡಿಸ್ಕೌಂಟ್ ಯಾವಾಗಲೂ ಕೂಡ ಇರುತ್ತೆ ನಿಮಗೆ, ಪ್ರತಿದಿನ ಇರುತ್ತೆ, ಅವ್ರದ್ದೇನು ಚೇಂಜಸ್ ಆಗೋಲ್ಲ. ಹಾಗೆ ಕಾಲೇಜ್ಗೆ ಹೋಗೋರು ಸ್ಟೂಡೆಂಟ್ಸ್ ಏನಾದರೂ ನಿಮ್ಮ ಮನೇಲಿದ್ದರೆ ಅವ್ರಿಗೆ ID ಕಾರ್ಡ್ ತೋರಿಸಿದ್ರೆ ಅವ್ರಿಗೂ ಕೂಡ 50% ಆಫರ್ ಸಿಗುತ್ತೆ. ಓಕೆನಾ, ನಿಮಗೀಗ ಅರ್ಥ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಹಾಗೆ 1 ವರ್ಷದ ಒಳಗಡೆ ಮಕ್ಕಳಿದ್ರೆ ಅವ್ರಿಗೆ ಟಿಕೆಟ್ಸ್ ಇರಲ್ಲ, ಅಲೋ ಇರಲ್ಲ. ಅದ್ರ ಮೇಲೆ ಎಷ್ಟು ಹೈಟ್ ಇರ್ತಾರೋ ಅಷ್ಟು ಹೈಟಿಗೆ ಅವ್ರು ಟಿಕೆಟ್ ತೊಗೊಳ್ತಾರೆ. ಅಂದರೆ ಆಲ್ಮೋಸ್ಟ್ ನಿಮಗೆ ಫುಲ್ ಟಿಕೆಟ್ ಲೆಕ್ಕನೇ, ಅಲ್ಲೇನು ಬಿಡಲ್ಲ ನಿಮಗೆ, ಫುಲ್ ಟಿಕೆಟ್ ಲೆಕ್ಕ ಹತ್ರ ತೊಗೊಳ್ತಾರೆ. ಒಂದು 50 ರೂಪಾಯಿನೋ 100 ರೂಪಾಯಿ ಹೆಚ್ಚು ಕಮ್ಮಿ ಇರ್ಬೋದು 1 ವರ್ಷದ ಮೇಲೆ ಇರೋಂಥ ಮಕ್ಕಳಿಗೆ. ಒಳಗಡೆ ಇದ್ದರೆ ನಿಮಗೆ ಫ್ರೀಯಾಗಿ ಬಿಡ್ತಾರೆ. ಪ್ರತಿ ಬುಧವಾರ ಬಂದು ವುಮೆನ್ಸ್ಗೆ ಅಂತ ಬೈ 1 ಗೆಟ್ 1 ಫ್ರೀ ಇರುತ್ತೆ ಟಿಕೆಟು, ಪ್ರತಿ ಬುಧವಾರ. ಇದು ಯಾವಾಗಲೂ ಕೂಡ ನಡೀತಾ ಇರುತ್ತೆ ಆಫರ್ ನಿಮಗೆ ವಂಡರ್ಲಾದಲ್ಲಿ. 4 ಜನ ಹೆಣ್ಮಕ್ಳಿದ್ರೆ 2 ಟಿಕೆಟ್ ತೊಗೊಂಡ್ರೆ 2 ಟಿಕೆಟು ಫ್ರೀ ಕೊಡ್ತಾರೆ. ಆಮೇಲೆ ಬರ್ತ್ಡೇ ಇದ್ದರೆ ಆ ಬರ್ತ್ಡೇ ಅವ್ರಿಗೆ ಫ್ರೀಯಾಗಿ ಎಂಟ್ರಿ. ಓಕೆನಾ, ಅವ್ರಿಗೆ ಟಿಕೆಟ್ ಇರಲ್ಲ. ಇದು ಬಂದು ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ನೀರಿಂಗೆ ನಿಮಗೆ ನೀರಲ್ಲಿ ಹೋಗುವಂಥದ್ದು, ಒಳಗಡೆ ಹೋಗ್ಬಿಟ್ಟು ಕತ್ಲೆಯಲ್ಲಿ ಆಚೆ ಬಂದಾಗ ನೀರು ಸ್ಪ್ರೆಡ್ ಆಗುತ್ತೆ. ಇದೇ ತಾನೇ ಎಲ್ಲ ಕಡೆ ಪೋಸ್ಟರ್ಗಳಲ್ಲಿ ನಾವೆಲ್ಲ ನೋಡ್ಬೋದು. ಮೈಸೂರು ರೋಡ್ ಹೈವೇ ಎಲ್ಲ ಕೂಡ ನಿಮಗೆ ವಂಡರ್ಲಾ ಅಂದ ತಕ್ಷಣ ಇದೇ ಬರೋದು ನಿಮಗೆ. ಈ ಥರ ನೀರು ಎಗರ್ತಾ ಇರೋ ಅಂಥದ್ದು ಪಿಕ್ಚರ್ಗಳು ನೋಡಿ, ಈ ಥರ ಎಗರೋವಂಥ ನೀರು, ಇದೇ ಪಿಕ್ಚರ್ಗಳನ್ನ ಹಾಕಿರ್ತಾರೆ ಎಲ್ಲ ಕಡೆ. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದೆಲ್ಲ ಮಕ್ಕಳು ಆಟಾಡೋ ಅಂಥದ್ದು. ಸೊ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ವಿಡಿಯೋಗಳನ್ನ ಮಾಡೋಕ್ಕೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ಸೊ ತುಂಬಾ ಚೆನ್ನಾಗಿತ್ತು, ನಾವಂತೂ ಖುಷಿಪಟ್ಟು. ನಿಮಗೂ ಕೂಡ ಈ ವಿಡಿಯೋ ತುಂಬ ಇಷ್ಟ ಆಗಿದೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.